ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಧಾಲಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಭಾನುವಾರ ಬೆಳಿಗ್ಗೆ ಟಿಫನ್ಗೆ ಕಾಯಿ ಚಟ್ನಿ ಮತ್ತು ದೋಸೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾನು ಏನೇನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಕಾಯಿ ಚಟ್ನಿಗೆ ಉಪಯೋಗಿಸ್ತೀನಿ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿನ ಚೂರು ಶುಂಠಿನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಶುಂಠಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ಅದಾದಮೇಲೆ ಸ್ವಲ್ಪ ಅದನ್ನು ರುಬ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಈ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಆಮೇಲೆ ಒಣಗಿದ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋಂಥ ಮಿಶ್ರಣನ ಹಾಕ್ಕೋಬೇಕು. ಕರ್ಬೇವಿನ ಸೊಪ್ಪನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಕರ್ಬೇವಿನ ಸೊಪ್ಪನ್ನು ಫ್ರೆಶ್ ಆಗೇ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಕಾಯಿ ಚಟ್ನಿ. ನೀವು ಕೂಡ ಏನಾದರೂ ಈ ರೆಸಿಪಿನ ಟ್ರೈ ಮಾಡೋಂಗಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ದೋಸೆ ಈ ವೆದರಿಗೆ ಚೆನ್ನಾಗಿ ಬರೋಲ್ಲ. ಅದಕ್ಕೆ ಒಂದು ಟಿಪ್ಸ್ ಏನಪ್ಪ ಅಂತ ಅಂದರೆ, ನಾನು ಈರುಳ್ಳಿನ ಅರ್ಧ ಭಾಗದಷ್ಟು ಕಟ್ ಮಾಡಿಕೊಂಡು ಎಣ್ಣೆನ ನಾವೇನು ಡೈರೆಕ್ಟ್ ತವದ ಮೇಲೆ ಹಾಕ್ತೀವಿ, ಅದನ್ನೇ ಈರುಳ್ಳಿನಲ್ಲಿ ಡಿಪ್ ಮಾಡಿಬಿಟ್ಟು ಅದಾದಮೇಲೆ ನಾವು ದೋಸೆ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ದೋಸೆ ಅಂತೂ ಹೂ ಬಂದಂಗೆ ಬಂದಿತ್ತು. ಅದ್ರ ಜೊತೆಗೆ ಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರಂತೂ ವಾ ಎಂಥ ಟೇಸ್ಟ್ ಅಂತೀರ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಅದು ಭಾನುವಾರದೊತ್ತು ಲೇಟಾಗಿ ಎಲ್ಲರೂ ಎದ್ದೋಳೋದ್ರಿಂದ ಬಿಸಿ ಬಿಸಿ ದೋಸೆ ಚಟ್ನಿ ಜೊತೆಗೆ ಎಂಥ ಚೆನ್ನಾಗಿತ್ತು ಅಂತ ನಿಜವಾಗ್ಲೂ ಹೇಳೋಕ್ಕೆ ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ನನ್ನ ರೆಸಿಪಿ ನಾನೇ ಹೊಗಳ್ಕೊ